ಗೌರಿನ ಜ್ಯುವೆಲ್ರಿ ಡಿಸೈನ್ ಮಾಡಿದ್ದು ಅಂತ ಗೊತ್ತಾಗಿ ಗೌರಿನ ಕಂಪನಿಗೆ MD ಮಾಡಿದ ವಿವೇಕ್. ಸೊ ಇದ್ರ ಬಗ್ಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಬೇಕಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಆ ಥರ ಇತ್ತು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಗೌರಿ ಕಲ್ಯಾಣ ಸೀರಿಯಲಲ್ಲಿ ಇವತ್ತಿನ ಎಪಿಸೋಡಲ್ಲಿ ಏನೇನೆಲ್ಲ ಬದಲಾವಣೆ ಆಯಿತು ಅಂತ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಬೇಕಂತಂದರೆ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ನೋಡಬೇಕಾಗುತ್ತೆ. ಹಾಗೆ ವಿಡಿಯೋ ಆ ಥರ ಇತ್ತು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ದಯವಿಟ್ಟು ಮರೆಯೋಕ್ಕೆ ಹೋಗ್ಬಿಡಿ. ಕಳೆದ ಸಂಚಿಕೆಯಲ್ಲಿ ವಿವೇಕು ಡಿಸೈನರ್ ಯಾರು ಅಂತ ಕೇಳಿರ್ತಾನೆ. ಸೊ ಅದಾದಮೇಲೆ ಅವಳು ಪಿಂಕಿ ಎದ್ಬಿಟ್ಟು ಏನೇನೋ ಹೇಳಿ ಮುಚ್ಚಾಕಿರ್ತಾಳೆ. ಸೊ ಅದಾದಮೇಲೆ ವಿವೇಕು ಲ್ಯಾಪ್ಟಾಪ್ ಚಾರ್ಜಿಗೆ ಹಾಕಿರ್ತಾನೆ. ಸೊ ಲ್ಯಾಪ್ಟಾಪಲ್ಲಿ ಬ್ಯಾಟ್ರಿ ಡೌನ್ ಆಗೋಗ್ಬಿಡುತ್ತೆ. ಸೊ ಅದಕ್ಕೆ ಚಾರ್ಜರ್ ಎಲ್ಲಿದೆ ಅಂತ ಹೇಳ್ಬಿಟ್ಟು ಹುಡುಕ್ತಾ ಇರಬೇಕಾದ್ರೆ ಅವನು ವಾಲ್ಡ್ರೋಬಲ್ಲಿ ಹುಡುಕ್ತಾನೆ, ಚಾರ್ಜರ್ ಸಿಗೋದಿಲ್ಲ. ಸೊ ಗೌರಿ ವಾಲ್ಡ್ರೋಬಲ್ಲಿ ಏನಾದರೂ ಲ್ಯಾಪ್ಟಾಪ್ ಚಾರ್ಜರ್ ಇದೆಯಾ ಅಂತ ಹೇಳ್ಬಿಟ್ಟು ಹುಡುಕ್ತಾ ಇರ್ತಾನೆ. ಸೊ ಆಗ ಹುಡುಕ್ತಾ ಇರಬೇಕಾದ್ರೆ ಗೌರಿ ಮಾಡ್ತಿರೋ ಅಂತಹ ಇದೇನಿದು ರಂಗೋಲಿ ಬಿಡಿಸೋದಕ್ಕೆ ಇಷ್ಟೆಲ್ಲ ಸ್ಕೆಚ್ ಪೆನ್, ಇಷ್ಟೆಲ್ಲ ಕಲರ್ ಪೆನ್ಸಿಲೆಲ್ಲ ಯೂಸ್ ಮಾಡ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ಕ್ಯೂರಿಯಾಸಿಟಿಯಿಂದ ತೆಗೆದು ನೋಡ್ತಾನೆ. ಸೊ ಆಗ ನೋಡಿದಾಗ ಒಂದು ರಂಗೋಲಿನೂ ಸಿಗುತ್ತೆ. ಅದಾದಮೇಲೆ ಅವರ ಕಂಪನಿಯಲ್ಲಿ ಡಿಸೈನ್ ಆಗಿರುವಂತಹ ಕೆಲವು ಶೀಟ್ಸ್ಗಳು ವಿವೇಕ್ ಕೈಗೆ ಸಿಕ್ಬಿಡುತ್ತೆ. ಸೊ ಅದನ್ನು ನೋಡಿಬಿಟ್ಟು ವಿವೇಕ್ಗೆ ಫುಲ್ಲು ಶಾಕ್ ಹೋಗ್ಬಿಡುತ್ತೆ. ಇದೇನಿದು ನಮ್ಮ ಕಂಪನಿಯಲ್ಲಿ ಡಿಸೈನರ್ ಮಾಡಿರುವಂತಹ ಡಿಸೈನ್ಗಳು ಇಲ್ಲಿದೆ. ಸೊ ಏನು ನಡೀತಾ ಇದೆ ಇಲ್ಲಿ ಅಂತ ಹೇಳ್ಬಿಟ್ಟು ವಿವೇಕ್ಗೆ ಡೌಟ್ ಬರುತ್ತೆ. ಸೊ ಅದಾದಮೇಲೆ ಒರಿಜಿನಲ್ ಕಾಪೀಸ್ ಇಲ್ಲಿದೆ, ಡಿಸೈನ್ ಬೇರೆ ಅಲ್ಲಿ ಸಬ್ಮಿಟ್ ಆಗಿದೆ. ನಮ್ಮನೇಲಿ ಯಾರು ಇದನ್ನೆಲ್ಲ ಮಾಡ್ತಾಯಿದ್ದಾರೆ, ಇದೆಲ್ಲ ಏನು ನಡೀತಾ ಇದೆ ಅಂತ ಹೇಳ್ಬಿಟ್ಟು ವಿವೇಕ್ಗೆ ತುಂಬಾ ಡೌಟ್ ಬಂದುಬಿಡುತ್ತೆ. ಹಾಗಾದರೆ ಈ ಡಿಸೈನ್ಸ್ ಎಲ್ಲ ಮಾಡ್ತಾ ಇರೋದು ಗೌರಿನ ಅಥವಾ ಬೇರೆ ಯಾರಾದರೂ ಮಾಡ್ತಾಯಿದ್ದಾರಾ, ಇದಕ್ಕೂ ಗೌರಿಗೂ ಏನು ಸಂಬಂಧ, ಗೌರಿ ವಾಲ್ಡ್ರೋಬಲ್ಲಿ ಯಾಕೆ ಈ ಡಿಸೈನ್ಸ್ ಇದೆ ಅಂತ ಹೇಳ್ಬಿಟ್ಟು ವಿವೇಕ್ಗೆ ತುಂಬಾ ಡೌಟ್ ಬರುತ್ತೆ. ಸೊ ಅದನ್ನು ಕ್ಲಾರಿಫೈ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಏನು ಮಾಡೋದು, ಇದಕ್ಕೂ ಗೌರಿಗೂ ಏನು ಸಂಬಂಧ, ಇದನ್ನು ಯಾವ ಥರ ಕಂಡುಹಿಡಿಯೋದು ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ಯೋಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ಅದಾದಮೇಲೆ ಇದು ಅದೇ ಡಿಸೈನಾ ಬೇರೆನಾ ಅಂತ ಹೇಳ್ಬಿಟ್ಟು ಕನ್ಫರ್ಮ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಅವನು ಲ್ಯಾಪ್ಟಾಪನ್ನು ಓಪನ್ ಮಾಡಿಬಿಟ್ಟು ನೋಡ್ತಾನೆ. ಲ್ಯಾಪ್ಟಾಪಲ್ಲಿರೋ ಡಿಸೈನು ಮತ್ತು ಗೌರಿ ವಾಲ್ಡ್ರೋಬಲ್ಲಿ ಇರೋಂತಹ ಹಾರ್ಡ್ ಕಾಪಿ ಎರಡೂ ಒಂದೇ ಆಗಿರುತ್ತೆ. ಅದನ್ನು ನೋಡಿಬಿಟ್ಟು ವಿವೇಕ್ಗೆ ತುಂಬಾ ಶಾಕ್ ಆಗಿಬಿಡುತ್ತೆ. ಇದನ್ನು ಯಾವ ಥರ ಕಂಡುಹಿಡಿಯೋದು, ಏನು ಮಾಡೋದು ಅಂತ ಹೇಳ್ಬಿಟ್ಟು ತುಂಬಾ ಯೋಚನೆ ಮಾಡ್ತಾ ಇರ್ತಾನೆ, ತುಂಬಾ ತಲೆ ಕೆಡಿಸ್ಕೊತಾ ಇರ್ತಾನೆ. ಸೊ ಅದಕ್ಕೆ ಏನು ಮಾಡೋದು, ಇದನ್ನು ಯಾರ ಹತ್ರ ಕೇಳೋದು ಅಂತ ಅಂದ್ಕೊಳ್ತಾ ಇರಬೇಕಾದ್ರೆ ಆವಾಗ ಅವನಿಗೆ ಐಡಿಯಾ ಬರುತ್ತೆ. ಸೊ ಪಿಂಕಿಗೆ ಡೈರೆಕ್ಟಾಗಿ ಕೇಳೋಣ ಅಂತ ಹೇಳ್ಬಿಟ್ಟು ಮೊಬೈಲ್ ತೊಗೊಂಡು ಪಿಂಕಿಗೆ ಕಾಲ್ ಮಾಡಿ ಕೇಳ್ತಾನೆ. ಸೊ ಅದಕ್ಕೆ ಪಿಂಕಿ ಇದ್ಬಿಟ್ಟು ಪಿಂಕಿಗೆ ಫೋನ್ ಮಾಡಿ ಕೇಳಿದಾಗ ಪಿಂಕಿ ತುಂಬಾ ಗಾಬರಿ ಆಗೋಗ್ಬಿಡ್ತಾಳೆ. ಇದೇನು ಸರ್ಗೆ ಡೌಟ್ ಬಂತ, ಸೊ ಮೇಡಮ್ ಏನಾದ್ರು ಮನೇಲಿ ಸಿಕ್ಕಾಕೊಂಡ್ಬಿಟ್ರಾ, ನಾನು ಏನು ಹೇಳಬೇಕು, ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಪಿಂಕಿಗೆ ತುಂಬಾ ಭಯನೂ ಆಗೋಗುತ್ತೆ, ಆಮೇಲೆ ಟೆನ್ಷನು ಆಗೋಗ್ಬಿಡುತ್ತೆ. ಸೊ ನಿಮಗೆ ಡಿಸೈನ್ ಮಾಡಿಕೊಡ್ತಿದ್ದಾರಲ್ಲ ಅವ್ರ ಹೆಸ್ರೇನು ಅಂತ ಕೇಳ್ತಾರೆ. ಸೊ ಅದಕ್ಕೆ ಪಿಂಕಿ ಇದ್ಬಿಟ್ಟು ಆ ಕಡೆಯಿಂದ ಸರ್ ಯಾಕೆ ಇದ್ರ ಬಗ್ಗೆ ಕೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ತನಿಷಾ ಅಂತ ಹೇಳ್ತಾಳೆ. ಸೊ ಅದಕ್ಕೆ ವಿವೇಕ್ ಇದ್ಬಿಟ್ಟು ಸೊ ಸರಿ ಆಯಿತು, ನಾನು ಅವ್ರನ್ನ ಒಂದು ಸಲ ಮೀಟ್ ಮಾಡಬೇಕು, ಇಷ್ಟು ಒಳ್ಳೆ ಡಿಸೈನ್ ಮಾಡೋ ಅಂಥವ್ರನ್ನ ನಾನು ಒಂದು ಸಲ ಡೈರೆಕ್ಟಾಗಿ ಮೀಟ್ ಮಾಡಬೇಕು, ಪ್ಲೀಸ್ ನನಗೆ ಅವ್ರನ್ನ ಮೀಟ್ ಮಾಡಿಸಿ ಅಂತ ಹೇಳ್ತಾಳೆ. ಅದಕ್ಕೆ ಪಿಂಕಿ ಇದ್ಬಿಟ್ಟು ಸರ್ ಆಯಿತು, ನಾನು ಅವ್ರಿಗೆ ವಿಚಾರಿಸ್ಬಿಟ್ಟು ಹೇಳ್ತೀನಿ. ಸೊ ಯಾಕಂತಂದರೆ ಅವ್ರ ಹಸ್ಬೆಂಡ್ ಅವರಿಗೆ ತುಂಬಾ ರೆಸ್ಟ್ರಿಕ್ಷನ್ಸ್ ಹಾಕಿದ್ದಾರೆ. ಸೊ ಅವ್ರ ಮನೆಯಿಂದ ಆಚೆ ಬರೋದು ತುಂಬಾ ಕಷ್ಟ ಆಗುತ್ತೆ, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಏನೇನೋ ಹೇಳ್ಬಿಟ್ಟು ಮ್ಯಾನೇಜ್ ಮಾಡ್ತಾಳೆ. ಸೊ ಅದಾದಮೇಲೆ ವಿವೇಕ್ಗೆ ಅವಳು ಹೇಳೋದು ಅಷ್ಟು ಕನ್ವಿನ್ಸ್ ಆಗೋದಿಲ್ಲ. ಸೊ ಅದಾದಮೇಲೆ ವಿವೇಕ್ಗೆ ಅನಿಸುತ್ತೆ ಈ ಡಿಸೈನ್ಸ್ ಎಲ್ಲ ಗೌರಿನೇ ಮಾಡ್ತಾ ಇದ್ದಾಳ, ಏನು ನಡೀತಾ ಇದೆ ಇಲ್ಲಿ, ನಾನು ಇದನ್ನು ಯಾವ ಥರ ಪತ್ತೆ ಹಚ್ಚಬೇಕು ಅಂತ ಹೇಳ್ಬಿಟ್ಟು ವಿವೇಕ್ ತಲೆಯಲ್ಲಿ ಏನೇನೋ ಓಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಗೌರಿಗೂ ಈ ಡಿಸೈನ್ಗೂ ಏನು ಸಂಬಂಧ, ಈ ವಾಲ್ಡ್ರೋಬಲ್ಲಿ ಯಾಕೆ ಈ ಡಿಸೈನ್ಸ್ ಎಲ್ಲ ಇದೆ ಅಂತ ಹೇಳ್ಬಿಟ್ಟು ಮತ್ತೇನು ಅದನ್ನೇ ಯೋಚನೆ ಮಾಡಿಕೊಂಡು ಕೂತಿರ್ತಾನೆ. ಈ ಕಡೆ ಪಿಂಕಿ ಇದ್ಬಿಟ್ಟು ಮೇಡಮ್ ಏನಾದರೂ ವಿವೇಕ್ ಸರ್ ಕೈಲಿ ಸಿಕ್ಕಾಕೊಂಡ್ಬಿಟ್ರಾ, ಸೊ ಏನು ನಡೀತಾ ಇದೆ ಅಂತ ನಾನು ಯಾವ ಥರ ತಿಳ್ಕೊಬೇಕು, ಇವಾಗೇನೋ ಸುಳ್ಳು ಹೇಳ್ಬಿಟ್ಟೆ, ಸೊ ಅದರಿಂದ ಏನೆಲ್ಲ ಅನಾಹುತ ಆಗುತ್ತೋ ಏನೋ ಅಂತ ಹೇಳ್ಬಿಟ್ಟು ಪಿಂಕಿನೂ ಕೂಡ ಈ ಕಡೆ ಯೋಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿರ್ತಾಳೆ. ಸೊ ನನಗೆ ಇವಾಗ ಈ ಪ್ರಾಬ್ಲಮ್ನ ಯಾವ ಥರ ಸಾಲ್ವ್ ಮಾಡಬೇಕು ಅಂತ ಹೇಳ್ಬಿಟ್ಟು ಪಿಂಕಿ ಕೂಡ ಯೋಚನೆ ಮಾಡಿಕೊಂಡು ನಿಂತಿರ್ತಾಳೆ. ಸೊ ಗೌರಿನೇ ಈ ಡಿಸೈನ ಮಾಡ್ತಾಯಿದ್ದಾಳೆ ಅಂತ ಹೇಳ್ಬಿಟ್ಟು ವಿವೇಕು ಯಾವ ಥರ ಕಂಡುಹಿಡಿತಾನೆ,
ಕಂಡಿಡ್ಕೊಳ್ಳೋ ಪ್ರಯತ್ನಗಳನ್ನು ಮಾಡ್ತಾನೆ. ಸೊ ವಿವೇಕ್ ಏನೇ ಪ್ರಯತ್ನ ಮಾಡಿದ್ರು ಗೌರಿ ಸಿಕ್ಕಾಕ್ಕೋತಾಳ ಅಥವಾ ಸಿಕ್ಕಾಕ್ಕೊಳ್ದೆ ಇದೇ ಥರ ಮನೇಲಿ ಯಾರಿಗೂ ಗೊತ್ತಿಲ್ಲದೆ ಇರೋ ಥರ ಡಿಸೈನ್ ಮಾಡಿಬಿಟ್ಟು ಮ್ಯಾನೇಜ್ ಮಾಡ್ತಾಳೆ ಅಂತ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಬೇಕಂತಂದರೆ ನನ್ನ ಚಾನಲ್ನ ನೆಕ್ಸ್ಟ್ ಎಪಿಸೋಡ್ವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ. ಸೊ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಯಾವ ಥರ ಇತ್ತು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ದಯವಿಟ್ಟು ಮರೆಯೋಕ್ಕೆ ಹೋಗ್ಬೇಡಿ. ಸೊ ನೆಕ್ಸ್ಟ್ ಎಪಿಸೋಡ್ವರೆಗೂ ವೆಯ್ಟ್ ಮಾಡಿ. ಥ್ಯಾಂಕ್ ಯು ಆಲ್. ಸಿ ಯು ಇನ್ ದಿ ನೆಕ್ಸ್ಟ್ ಬ್ಲಾಗ್.